ಹರಿ 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 ಬಾರಿ ಇಲ್ಲಿ. ಏನ್ರಿ ನಿಮ್ದು? ಏನಾದ್ರು ಅಡಿಗೆ ಮಾಡೋಣ ಅಂತಂದ್ರೆ ನಿಮ್ದು ಒಳ್ಳೆ ಕಾಟ. ಏನ್ ಹೇಳಿ? ಏನೂ ಇಲ್ಲ ಕಣೆ, ಅದು ಇವತ್ತು ನಮ್ಮ ಅಮ್ಮನೂ ಇಲ್ಲ ಮಾಯನೂ ಇಲ್ಲ. ಮಾಯನು ಬ್ಯೂಟಿ ಪಾರ್ಲರ್ಗೆ ಹೋಗ್ಯವಳೆ ಅಲ್ವಾ, ಅದಕ್ಕೆ ಇವತ್ತು ಚಿಕನ್ ಕಟ್ ಮಾಡಿಸ್ಕೊಬತ್ತೀನಿ. ಚಿಕನ್ ಸಾರು ಮಾಡ್ತೀಯಾ? ಚಿಕನ್ ಸಾರು ಮಾಡಕ್ಕೆ ಚಿಕನ್ ತರಕ್ ದುಡ್ಡು ಬೇಕಲ್ಲ. ಐತ ನಿಂತ ದುಡ್ಡಿದ್ರೆ ತಾಂಬರೋಗು ಬೇಕು ಅಂದ್ರೆ ಮಾಡ್ತೀನಿ. ನನಗೂ ತಿನ್ನಂಗಾಗಿದೆ. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಒಂದು 500 ರೂಪಾಯಿ ಇದ್ರೆ ಕೊಡು ಅಂತ ಕೇಳಿದೆ. ನೀನು ಒಬ್ಳು ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಾ? ಏನ್ ಕೆಲ್ಸಕ್ಕೆ ಹೋಗ್ತಿರೋ ಏನ್ ಕತ್ತೀಯ? ನಿಮ್ಮ ಅಮ್ಮ ನೋಡಿದ್ರೆ ಬಸ್ ಕಂಪ್ನಿಗೆ ಮ್ಯಾನೇಜರ್ ಮತ್ತೆ ನೀನ್ ನೋಡಿದ್ರೆ ಎಲ್ಗೂ ಹೋಗಲ್ಲ. ಇಲ್ಲೇ ಹೋಗಿ ಅಲ್ಲಿ ಶಿರಾಕ್ ಹೋಗಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ನೋಡ್ಕೊಂಡು ತೀರ್ಕೊಂಡು ಬತ್ತೀಯ. ಸಂಬಳ ತಂದಿದ್ದ ಒಂದ್ ದಿವ್ಸ ನೋಡಿಲ್ಲ. ಏನಾದ್ರೂ ಕೆಲಸ ಮಾಡ್ರಿ. ಅವರು ಅದೇ ರಾಜಮ್ಮನ್ ಮಗ ಮನುನು ಮತ್ತೆ ಅವನ ಹೆಂಡತಿ ಮಧು ಏನೋ ಎಗ್ರೆಸ್ ಅಂಗಡಿ ಹಾಕೊಂಡವ್ರಂತೆ. ನೀವು ಹಂಗೇನಾದ್ರೂ ಬಿಸ್ನೆಸ್ ಮಾಡ್ರಿ. ನಾನು ನೀವು ಸೇರ್ಕೊಂಡು ಏನಾದ್ರೂ ಪಾನಿಪುರಿ ಅಂಗಡಿನೋ ಏನಾನ ಮಾಡೋಣ. ಪಾನಿಪುರಿ ಅಂಗಡಿನ? ಅಯ್ಯೋ, ಎಗ್ರೆಸ್ ಅಂಗಡಿಗೆ ವ್ಯಾಪಾರ ಆಗಲ್ಲ ಅಂತ ನಮ್ಮನು ಹೇಳ್ತಾ ಇದ್ದ. ಅಂಥದ್ರಾಗೆ ಪಾನಿಪುರಿ ಅಂಗಡಿ ಹಾಕಿದ್ರೆ ವ್ಯಾಪಾರ ಆಗುತ್ತಾ? ಅಯ್ಯೋ, ಹಳ್ಳಿಗೆಲ್ಲ ಅಂಥವೆಲ್ಲ ಆಗಲ್ಲ, ಸುಮ್ಮನಿರು. ಅವನೇ ಎಗ್ರೆಸ್ ಅಂಗಡಿ ಹಾಕಿ ಯಾಕಾನ ಹಾಕಿದ್ನೋ ಏನೋ, ದಿವಸಕ್ಕೊಂದು 500 ರೂಪಾಯಿನೂ ವ್ಯಾಪಾರ ಆಗಲ್ಲ ಅಂತ ಹೇಳ್ತಿದ್ದ. ಗಂಡ ಹೆಂಡತಿ ಇಬ್ರು ಅದೇ ಕೆಲಸ ಮಾಡ್ತಾರಂತೆ. ಏನು ಬೇಡ, ಸುಮ್ಮನಿರು. ನಮಗೇನು, ಆರಾಮಾಗಿರೋಣ. ಮಾಯ ದುಡಿತಾಳೆ, ನಮ್ಮಪ್ಪ ಎಲ್ಲ ಕೆಲ್ಸಕ್ಕೆ ಹೋಗುತ್ತೆ, ನಮ್ಮಮ್ಮ ಏನು ಎಲ್ಲಾದರೂ ಹೋಗುತ್ತೆ. ನಾವ್ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಹೇಳು? ಹಿಂಗೆ ಇದ್ ಬಿಡಿ, ಕಂಡ ದುಡ್ಡ ತಿನ್ಕೊಂಡು ಅವ್ರು ದುಡಿತಾರೆ ಇವ್ರು ದುಡಿತಾರೆ ಅಂತಾರೆ. ಸೋಂಬೇರಿ ಸಿದ್ಧ. ಮತ್ತಿನ್ನೇನೇ ಮಾಡೋಣ? ಯಾವುದೋ ಒಂದು ಬಸ್ ಕಂಪ್ನಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಕೆಲಸನೂ ತೆಗೆದುಬಿಟ್ರು ನನ್ನ. ಇನ್ನೇನು ಮಾಡೋದು? ನಮ್ಮಮ್ಮಯ್ಯ ನನ್ನ ಮರ್ಯಾದೆ ಉಳ್ಸೋಕ್ಕೋಸ್ಕರನ ಬಸ್ ಕಂಪ್ನಿಗೆ ಮ್ಯಾನೇಜರು ಅಂತ ಈ ಊರಾಗೆಲ್ಲ ಹೇಳ್ಕೊಂಡು ಓಡಾಡ್ತೈತೆ. ಅದಕ್ಕಾದ್ರೂ ನಾನು ಹೋಗಿ ಬರ್ಬೇಕಲ್ಲ ಎಲ್ಲಿಗಾದ್ರೂ, ಅದಕ್ಕೆ ಹೋಗಿ ಬರ್ತೀನಿ ಅಷ್ಟೇನೆ. ಸುಳ್ಳು ಹೇಳ್ಕೊಂಡು ತಿರ್ಗಾಡಿದ್ರೆ ಜಾಸ್ತಿ ದಿನ ಉಳಿಯಲ್ಲ. ಅದಕ್ಕೆ ಮತ್ತೆ ಇರೋ ಸತ್ಯನ ಹೇಳ್ಬಿಡ್ಬೇಕು ಅಂತ ಹೇಳೋದು. ನಿಮ್ಮ ಅಮ್ಮ ಬರೀ ಸುಳ್ಳು ಹೇಳಿ ನಿನ್ನೂ ಹಂಗೆ ಸುಳ್ಳು ಹೇಳಂಗೆ ಮಾಡ್ಕೊಂಡೈತಿ. ನನ್ನ ತಗೂ ಸುಳ್ಳು ಹೇಳಿ ಮದುವೆ ಮಾಡ್ಬಿಟ್ಟಲ್ಲ ನನ್ನ. ಅಯ್ಯೋ, ಹೋಗ್ಲಿ ಬಿಡೇ ಹರಿ, ಈಗ ಯಾಕೆ ಅದೆಲ್ಲನ? ಬೇಗ ಒಂದು 500 ರೂಪಾಯಿ ಕೊಡಿಲಿ, ಬೇಗ ಚಿಕನ್ ಕಟ್ ಮಾಡಿಸ್ಕೊಬತ್ತೀನಿ. ಚಿಕನ್ ಸಾರು ಮಾಡುವಂತೆ. ಅಯ್ಯೋ, ಎಲ್ಲೈತೆ ನಂತ ದುಡ್ಡು? ಅಂತಗೆಲ್ಲೈತೆ? ಅಯ್ಯೋ ಅಮ್ಮಯ್ಯ, ಅಲ್ಲಿ ಯಾವುದಾದ್ರೂ ಬೀರ್ನಾಗೆ ಇಕ್ಕಿರುತ್ತೆ ನೋಡು, ದಿನದ ಖರ್ಚಿಗೆ ಹಾಲು ತರಕ್ಕೆ, ಸಕ್ಕರೆ ಬೆಲ್ಲ ತರಕ್ಕೆ ಅಂತನ ಇಕ್ಕಿರುತ್ತೆ. ಅದ್ರಾಗೆ ಹೋಗು, ಅದನ್ನೇ ತಗೊಂಬ. ಅದ್ರ ಒಂದು ಎಷ್ಟೈತೆ ಅಷ್ಟು ತಗೊಂಬ. ರೀ, ನಿಮ್ಮ ಅಮ್ಮಗೆ ನನಗೆ ಗೊತ್ತಾದ್ರೆ ಸುಮ್ಮನೆ ಇರ್ರಿ. ಹಂಗೆಲ್ಲ ದುಡ್ಡೆಲ್ಲ ಕದಿಬಾರ್ದು. ಗೊತ್ತಾಗಕ್ಕೆ ನಮ್ಮಮ್ಮ ಏನೈತಾ ಇಲ್ಲಿ? ನಮ್ಮಮ್ಮಗೆ ಅಷ್ಟಕ್ಕೂ ಎಷ್ಟಿಕ್ಕಿದ್ದೆ ಎಂಬುದನ್ನು ಮರ್ತೇ ಹೋಗಿರುತ್ತೆ. ನಾನೇ ಎಷ್ಟೋ ಸಲ ತಗೊಂಡು ಯಾಮಾಸಿದ್ದೀನಿ. ನಮ್ಮಪ್ಪನೂ ಅಷ್ಟೇನೆ. ಸುಮ್ಮನೆ ತಗೊಂಬರಾಗೆ. ನಮ್ಮಮ್ಮ ಏನಿಲ್ಲ ತಾನೇ ಈಗ? ಏಯ್ ಜಗ್ಗು ಗುಗ್ಗು ನನ್ನ ಮಗನೇ, ನನ್ನ ಬಗ್ಗೆನೇ ನೀನ್ ಎಂತಿತಾಗಿ ಇಲ್ದೇ ಇರೋದು ಹೇಳ್ತೀಯಲ್ಲ, ನನಗೆ ಗೊತ್ತಾಗಲ್ವೇನೋ ನೀವು ಎತ್ಕೊಂಡಿದ್ದು? ಏಯ್ ದಡ್ಡ ನನ್ನ ಮಗನೇ, ನೀನ್ ಎಂತಿತಾಗಿ ಹಿಂಗೆ ನಿಮ್ಮ ಅಮ್ಮನ ಬಗ್ಗೆ ಹಿಂಗೆ ಇಲ್ದೇ ಇರೋದೆಲ್ಲ ಹೇಳ್ತಿಯಲ್ಲ, ನಾಷ್ಟ ಆಗಲ್ವೇ ನಿಂಗೆ? ಅಮ್ಮ ಯಾವಾಗ ಬಂದಮ್ಮ ನೀನು? ಅಯ್ಯೋ ಅಮ್ಮ, ಯಾವಾಗ ಬಂದೆ ನೀನು? ಯಾವಾಗಂದ್ರೆ ನಮ್ಮ ಅಮ್ಮಗೆ ಕಾಣದಂಗೆ ದುಡ್ಡು ಎತ್ಕೊಂಡು ನಮ್ಮ ಅಮ್ಮಗೆ ಗೊತ್ತಾಗಲ್ಲ, ಎಷ್ಟು ಇಕ್ಕಿದೀನಿ ಎಂಬುದು ಗೊತ್ತಿಲ್ಲ ನಮ್ಮ ಅಮ್ಮಗೆ ಅಂತ ಹೇಳ್ತಿದ್ದಲ್ಲ, ಆವಾಗಲೇ ಬಂದೆ. ನಾಷ್ಟ ಆಗಲ್ವೇನೋ ನಿಂಗೆ? ಅಮ್ಮನ ಬಗ್ಗೆ ನಿಂಗೆಲ್ಲ ಸುಳ್ಳು ಹೇಳ್ತಿಯಲ್ಲೋ? ನೀನು ನಿಮ್ಮ ಅಪ್ಪನ ಹಿಂಗೇನ ಯಾಮಾರಿಸ್ತಿದ್ದು? ಇಷ್ಟು ದಿನ ಸಿಗಾಕಂತಿರ್ಲಿಲ್ಲ, ದುಡ್ಡು ಏನಾಯ್ತು ಅಂತಾನ ಗೊತ್ತಾಗ್ತಿರ್ಲಿಲ್ಲ. ಅಪ್ಪ ಮಗನು ಯಾಮಾರಿಸ್ಕೊಂಬಂದ್ರಿ, ಈಗ ಸಿಗೇ ಬಿದ್ದೆ ಸರಿಯಾಗಿ. ನಿಮ್ಮನ್ನ ಮನೆಗೆ ಗಿರಕ್ ಬಿಡಬಾರ್ದು. ನಿಮ್ಮ ಅಪ್ಪ ಹೋಗ್ತಾನಲ್ಲ ಪೆಟ್ರೋಲ್ ಬಂಕಿಗೆ ಕೆಲಸ ಮಾಡಕ್ಕೆ, ಹಂಗೆ ನಿನ್ನೂ ಗದುಮ್ತೀನಿ. ಹೌದತ್ತೆ, ಏನಾದ್ರೂ ಕೆಲಸ ಕಳಿಸ್ರಿ ಇವ್ರನ್ನ. ಕೆಲಸ ಕಳಿಸಿದ್ರೆ ದುಡ್ಕೊಂಡ್ ಬರ್ತಾರೆ. ಅವಾಗ ಒಂದಿಷ್ಟು ದುಡ್ಡಾದ್ರೂ ಬರುತ್ತೆ. ಹಿಂಗ್ ಮನೆ ಕುತ್ಕೊಂಡು ಸೋಂಬೇರಿತನ ಇದ್ರೆ ಹಂಗೆ ಬೇರೆ ದುಡ್ಡಿಗೆ ಕಣ್ಣಾಕ್ತಾರೆ. ಕೆಲಸ ಕಳಿಸ್ರಿ ಮೊದ್ಲು. ನೋಡು ನಿನ್ ತಂಗಿ ನೋಡು, ಮಾಯನ್ನ ಬ್ಯೂಟಿ ಪಾರ್ಲರ್ ಓದಿ ಎಲ್ಲ ಕಲ್ತ್ಕೊಂಡು ಇಲ್ಲೇನೆ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಹೆಂಗ್ ದುಡಿತಾಳ ನೋಡು. ಈಗೆಲ್ಲ ಬರ್ತಾರಂತೆ ಒಬ್ಬೊಬ್ರೇನೆ. ಮೊದಲನೇ ಟೈಮ್ ಅಲ್ವಾ, ಅದಕ್ಕೆ ಆತರ ಮೇಕಪ್ ಮಾಡಿದ್ಲು. ಅದೆಲ್ಲರಿಗೂ ಇಷ್ಟ ಆಗಲಿಲ್ಲ, ನನಗೂ ಇಷ್ಟ ಆಗಲಿಲ್ಲ. ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳಿದೆ. ಈಗ ಚೆನ್ನಾಗಿ ಮಾಡಕ್ ಕಲ್ತಾವಳೆ. ಒಬ್ಬೊಬ್ರೆ ಬರ್ತಾ ಇದಾರೆ ಅಲ್ಲೇನೆ. ನಿನ್ ತಂಗಿ ನೋಡಿ ಅದ್ರ ಕಲ್ತ್ಕೊಡು. ಇಷ್ಟು ದೊಡ್ಡ ಕತ್ತೆ ಆಗಿದೆ, ಏನೋ ದುಡಿಬೇಕು ಅಂಬೋದು ಗೊತ್ತಾಗಲ್ವೇ ನಿನ್ಗೆ? ನೀನು ಬಸ್ ಕಂಪ್ನಿಗೆ ಮ್ಯಾನೇಜರ್ ಅಂತ ಎಲ್ಲ ತರ ಹೇಳ್ಕೊಂತ ಇದೀನಿ. ನೀನ್ ನೋಡಿದ್ರೆ ಮನೆಗೆ ರೈಲೇ ಬಿಡ್ತಾ ಇದ್ಯಾ? ಬರೇ ಸುಳ್ಳ. ಅಯ್ಯೋ ಸುಮ್ನಿರಮ್ಮ, ಅವಳು ಮಾಡಿರೋ ಮೇಕಪ್ಪ ನೀನು ಮಾಡಿಸ್ಕೊಂಡಿದ್ದಲ್ಲ ಮೊದಲನೇ ದಿವಸ ನೋಡಿ, ನಮ್ಗಂತೂ ನಗುನೇ ತಡ್ಕೊಂಬಕ್ಕಾಗಲಿಲ್ಲ. ಇನ್ನು ಅವಳಿನ ಯಾರಿಗೆ ಮೇಕಪ್ ಮಾಡ್ತಾಳೋ ಏನೋ, ಇನ್ನು ಯಾರು ಬರ್ತಾರೆ ಆ ಥರ ಮೇಕಪ್ ಮಾಡಿದ್ರೆ ಏನು ದುಡಿತಾಳೋ ಏನೋ. ಸುಮ್ಮನೆ ನೀನು ಕೊಚ್ಕೋಬೇಡ ಹೋಗಮ್ಮ. ಅಯ್ಯೋ ನಿನ್ ತಂಗಿ ನಾನು ನೀನೇ ಆಡ್ಕೊಂತೀಯಲ್ಲೋ? ಅವಳು ನೋಡು ಸರಿನಾ? ಹರಿತಾ ನಗ್ಬೇಡಮ್ಮ, ನಗ್ಬೇಡ. ನಿನ್ಗೂ ಕೆಲಸ ಕೊಟ್ಟಿದ್ದೀನಿ. ನಿಮ್ಮಿಬ್ರಿಗೂ ಹೇಳಿದ್ನಲ್ಲ ಒಂದ್ಸಲ, ನೆನಪಾಯ್ತಾ? ಅಯ್ಯೋ ಏನತ್ತೆ, ನಾನೇ ನಗ್ತಿಲ್ಲ, ಹೇಳ್ರಿ ಏನು ಅಂತಾನ.
ಏನು ಇಲ್ಲ ನಿಮ್ಮಿಬ್ರಿಗೂ ಒಂದು ಸಾರ್ ಪಾಯಸ ಐತೆ ಬಾ ನೋಡ್ ಬರ್ರಿ ಹೊರಕ್ ಬಂದು. ಏನು ಸಾರು ಪಾಯಸ ಪಾಯಸ ತಂದಿದ್ದೀನಮ್ಮ ಎಲ್ಲಮ್ಮ ಪಾಯಸ ಹ್ಞೂ ತಂದಿದ್ದೀನಿ ಬಾಯಿ ಇಬ್ರು ಬಂದು ನೋಡ್ ಬರ್ರಿ. ಸರಿತಾ ಏನೋ ನಮ್ಮಮ್ಮಯ್ಯ ಸಾರು ಪಾಯಸ ತಂದೈತಂತೆ ನಮಗೆ ಸಾರು ಏನಕ್ಕೆ ಪಾಯಸ ಓಕೆ ಪಾಯಸ ಎಲ್ಲ ತಂದೈತೋ ಏನೋ ಎಲ್ಲಿ ಬಿಡಿಸ್ಕೊಂಬಂತೋ ಏನೋ ಗೊತ್ತಿಲ್ಲ ತಿನ್ಬೋದು ಈ ಸಾರು ತಗೊಂಬಂದಿತ್ತಲ್ಲ ಯಾಕೆ ಎಲ್ಲ ನಮ್ಮ ಮದ್ವೆ ತಕ್ಕ ಹೋಗಿ ಹೆಚ್ಚಾಗಿರೋದೆಲ್ಲ ಬಿಡಿಸ್ಕೊಂಬಂದಿರ್ಬೇಕೇನೋ ಬಾ ಹೋಗಿ ನೋಡೋಣ. ಸರಿ ನಡಿ. ಏ ಬೇಗ ಬಾರೆ ಹರಿತಾ. ಹೇ ಜಗ್ಗು ಬೇಗ ಬತ್ತೀರಾ ಇಲ್ವಾ? ಎಲ್ಲಮ್ಮ ಪಾಯಸ ಎಲ್ಲಿ? ಪಾಯಸನ ಇಲ್ಲಿ ನೋಡೋ, ಇಲ್ಲಿ ನಿಂತಿಲ್ವಾ ಸರ್ ಪಾಯಸ. ಸರ್ ಪಾಯಸ ಅತ್ತೆ ಇದೇನಿದೆ ಎಮ್ಮೆನಾ? ಹ್ಞೂ ಕಣೆ ಇದೆ ನಿಮ್ಗೆ ಸರ್ ಪಾಯಸ. ಅಯ್ಯೋ ಅತ್ತೆ ಅದು ಸರ್ ಪಾಯಸ ಅಲ್ಲ ಸರ್ಪ್ರೈಸ್. ಇದೆ ತಾನೇ ನೀವು ಹೇಳಿದ್ದು ಸರ್ ಪಾಯಸ ಅಂತನ? ಹ್ಞೂ ಕಣೆ ಇದೆ ಮತ್ತೀಗ ಸರ್ ಪಾಯಸ ಅಂದ್ರೆ. ಸರ್ಪ್ರೈಸ ನೀನು ಹೇಳಿದ್ದು ನಾನೆಲ್ಲ ಸಾರು ಪಾಯಸನ ಯಾರೋ ಮದುವೆ ಗಿದ್ವೆ ಮಾಡಿದ್ರೇನೋ ವಯಸ್ಕೊಂಬಂದು ಹೊರಗಿಕ್ಕಿದ್ಯೇನೋ ಅದಕ್ಕೆ ಕರಿತಾ ಇದೆಯಾ ಅನ್ಕಂಡೆ ಕಣಮ್ಮ ನಾನು. ನೋಡಿರೆ ಎಮ್ಮೆಗಳು ಯಾಕಮ್ಮತ್ತಂತೆ ನೀನು? ಮದ್ವೆಗೆ ಎಲ್ಲ ಹೋಗ್ಬಿಟ್ಟು ಹೆಚ್ಚಾಗಿರೋ ಪಾಯಸ ವಹಿಸ್ಕೊಂಬರಕ್ಕೆ ನನಗೇನು ಗತಿ ಇಲ್ವೇನೋ? ನಾನೇ ಬರೋಣ. ಎಮ್ಮೆ ತಂದಿದ್ದೀನಿ ನಿನಗೂ ಹರಿತನ್ಗೂ ನಿನ್ನ ಹೆಂಡತಿಗೂ ಕೆಲಸ ಇಲ್ವಲ್ಲ ಏನೂ, ಅದಕ್ಕೆ 2 ಎಮ್ಮೆ ತಂದಿದ್ದೀನಿ. ಅವನ್ನ ಕಾದ್ಕೊಂಡು ಅವಕ್ಕೆ ಹುಲ್ಲಾಕಿ ಮೇಸ್ಕೊಂಡು ಹಾಲು ಕರೆದು ಡೈರಿಗೆ ಹಾಕಿ ದುಡ್ಡ ಸಂಪಾದನೆ ಮಾಡ್ರಿ. ಸಂಪಾದನೆ ಮಾಡಿದ್ರೆ ದುಡ್ಡ ನೀವು ಇಕ್ಕಂಗಿಲ್ಲ, ನನ್ನ ಕೈಗೆ ತಂದು ಕೊಡ್ಬೇಕು ಹಾಲು ಮಾರಿ. ಗೊತ್ತಾಯ್ತಾ? ಓಹೋ ಇಬ್ರು ಸೋಂಬೇರಿ ತರ ಮನೆಗೆ ಬಿದ್ದಿರ್ಬೋದು ಅನ್ಕೊಂಡ್ಬಿಟ್ರ? ನನ್ನ ಮಗಳು ನನ್ನ ಗಂಡ ಎಲ್ಲ ದುಡಿತಾರೆ, ನೀವಿಬ್ರು ತಿನ್ಕೊಂಡು ಆರಾಮಾಗಿರ್ಬೋದು ಅನ್ಕೊಂಡ್ರ? ಏ ಹರಿತಾ ನೀನು ಎಮ್ಮೆ ಕಾಯ್ಬೇಕು, ನೀನು ನಿನ್ ಗಂಡ ಇಬ್ರು ಸೇರ್ಕೊಂಡು. ಹೋಗಮ್ಮ ನಾನು ಎಮ್ಮೆ ಕಾಯಲ್ಲಪ್ಪ. ನೀನೇನು ಅಲ್ಲ ನಾನು ಬಸ್ ಮ್ಯಾನೇಜರ್ ಅಂತ ಹೇಳಿದ್ಯಾ, ಈಗ ನೋಡಿದ್ರೆ ಈ ಎಮ್ಮೆ ಕಾಯಕ್ಕೆ ಇಕ್ತಾ ಇದೆಯಲ್ಲಮ್ಮ. ಯಾರನ್ನ ಏನಂಬಲ್ಲ, ಯಾರನ್ನ ಕೇಳಿರಿ ಏನಂತೀಯ? ಮ್ಯಾನೇಜರ್ ಅಂತ ಹೇಳ್ತಿದ್ದೆ ಇಷ್ಟು ದಿನ, ಈಗ ನೋಡಿದ್ರೆ ಎಮ್ಮೆ ಕಾಯ್ತಾನೆ ಅಂತಂದ್ರೆ ನಿನ್ಗೆ ಅವಮಾನ ಆಗಲ್ವೇ? ಆಗ್ಲಿ ಬಿಡು, ಅವಮಾನ ಆಗುತ್ತೆ ಅಂತಾನೆ ಮತ್ತೆ ನಿನ್ನ ನಿಮ್ಮ ಅಪ್ಪನ ಎಲ್ಲಾನು ಒಳಕಿಕ್ಕೆ ಬಂದೆ. ನಿಮ್ಮ ಅಪ್ಪನ ಗೌರ್ಮೆಂಟ್ ಕೆಲಸ ಇದು ಗೌರ್ಮೆಂಟ್ ಇದ್ರಾಗೆ ಬಸ್ ಸ್ಟ್ಯಾಂಡ್ನಾಗೆ ಕೆಲಸ ಗೌರ್ಮೆಂಟ್ ಕೆಲಸ TC ಕೆಲಸ ಮಾಡ್ತಾನೆ ಅಂತ ನಾನು ಹೇಳ್ಕೊಂಡು ತಿರ್ಗಾಡ್ತೀನಿ. ನಿನ್ ಗಂಡ ನಿಮ್ಮ ಅಪ್ಪ ನೋಡಿರಿ ಅಲ್ಲಿ ಕಳ್ತನ ಮಾಡಿ ಸಿಗಾಕೊಂಡ. ನೀನು ಬಸ್ ಕಂಪ್ನಿ ಮ್ಯಾನೇಜರ್ ಅಂತ ಹೇಳಿದ್ರೆ ನೀನು ಇಲ್ಲಿ ಇವಳು ಯಾವಳನ್ನ ಮದುವೆ ಮಾಡ್ಕೊಂಡ್ಬಂದು ಇಲ್ಲಿ ನಮ್ಮನ್ನ ಏನ್ಸ್ಕೊಂಡು ತಿಂತಾ ಇದ್ಯಾ ಕೆಲ್ಸಕ್ಕೆ ಹೋಗದಂಗೆ? ಅದಕ್ಕೆ ಇನ್ಮೇಲೆ ಯಾರ ತಗೋ ಸುಳ್ಳು ಹೇಳಲ್ಲ, ಇರೋ ಸತ್ಯನೇ ಹೇಳೋದು. ಇನ್ಮೇಲೆ ನೀವಿಬ್ರು ಎಮ್ಮೆ ಕಾದು ಹಾಲಾಕಿ ಸಂಪಾದನೆ ಮಾಡ್ಬೇಕು. ಮತ್ತೆ ನಾನು ಇವ್ರ ಜೊತೆ ಎಮ್ಮೆ ಕಾಯಕ್ಕೆ ಹೋಗ್ಬೇಕಾ? ನೀನು ಹೋಗ್ಬೇಡ್ರಿ, ನೀನು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಹಾಲು ತಗೊಂಡೋಗಿ ಡೈರಿಗೆ ಹಾಕೋದು, ಎಮ್ಮೆಗೆ ನೀರಿಕ್ಕೋದು ಅದೆಲ್ಲ ನೀನು ಮಾಡ್ಬೇಕು. ಸಗಣಿ ಬಾಸಾಕೋದು ಎಲ್ಲನ ಇವನು ಎಮ್ಮೆ ಮೇಸ್ಕೊಂಬರೋದು, ಎಮ್ಮೆ ಮೈ ತೊಳೆಯೋದು, ಸಗಣಿ ಬಾಸಾಕೋದು, ಆಮೇಲೆ ಇನ್ನೂ ಎಲ್ಲ ಕೆಲಸನ ಇವನು ಮಾಡ್ತಾನೆ. ಮೇಸ್ಕೊಂಬರಕ್ಕೆ ನೀನೇನು ಹೋಗ್ಬೇಡ, ಅವನು ಹೋಗ್ತಾನೆ, ಹೋಗಿ ಮೇಸ್ಕೊಂಬರ್ತಾನೆ. 2 ಎಮ್ಮೆ ಕಾಯಕ್ಕೆ ಇಬ್ರಿಬ್ರಿ ಅದಕ್ಕೆ ನೀನು ಮನೆ ಕೆಲಸ ಮಾಡ್ಕೊಂಡಿರು. ಹಂಗಾದ್ರೆ ಸರಿ ಬಿಡಿ. ಒಟ್ನಲ್ಲಿ ನಿಮ್ಮ ಮಗುಗೆ ಯಾವುದೋ ಒಂದು ಕೆಲಸ ಕೊಡ್ಸಿದ್ರಲ್ಲ ಅಷ್ಟೇ ಸಾಕು. ಹಂಗಂತ ನೀನೇನು ಖುಷಿ ಪಡ್ಬೇಡ, ನಿನಗೂ ಐತೆ ಕೆಲಸ, ಎಲ್ಲ ಕೆಲಸನೂ ಮಾಡ್ಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಲ್ಲ ಕಸ ಗಿಸ ಎಲ್ಲ ಗುಡಿಸ್ಬೇಕು ಬೆಳಗ್ಗೆ ಸಾಯಂಕಾಲ. ಅಲ್ಲಿ ಬಿದ್ದಿರೋ ಕೂದಲು ಪಾದ್ಲು ಎಲ್ಲ ಅಚ್ಚಕಟ್ಟಾಗಿ ಗುಡಿಸ್ಬೇಕು. ಮನೆಗೂ ಅಷ್ಟೇನೆ ಅಚ್ಚಕಟ್ಟಾಗಿ ಇಕ್ಕಬೇಕು, ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ಇವನ್ ಜೊತೆಗೂ ಸಹಾಯ ಮಾಡಬೇಕು. ಯಮ್ಮ ನಾನು ಎಮ್ಮೆ ಕಾಯಲ್ಲ, ನನಗೆ ಎಮ್ಮೆ ಕಾಯಕ್ಕಾಗಲ್ಲ. ನೀನೇನಮ್ಮ ಬಸ್ ಮ್ಯಾನೇಜರ್ ಅಂತ ಹೇಳಿ ಈಗ ಎಮ್ಮೆ ಕಾಯೋ ಅಂತ ನಾನು ಕಾಯಲ್ಲಪ್ಪ. ಎಮ್ಮೆ ಕಾಯಲ್ಲ ಅಂತಂದ್ರೆ ಈ ಮನೆ ಬಿಟ್ಟು ಕಳಿಸ್ತೀನಿ ಅಷ್ಟೇನೆ. ನೀನು ಹೋಗ್ಬೇಕಾಗುತ್ತೆ, ನಿನ್ನ ಹೆಂಡತಿನೂ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹುಷಾರು, ಸುಮ್ಮನೆ ಎಮ್ಮೆ ಕಾಯಕ್ಕೆ ಹೋಗ್ತಾ ಇರು. ಹೋಗು ಎಮ್ಮೆ ಹೊಡ್ಕೊಂಡು. ಈಗ್ಲೇನಾ? ಹೌದು ಈಗಲೇನೆ, ಈಗಿಂದನೇ ರೂಢಿ ಮಾಡ್ಕ. ಹೋಗು ಹೊಡ್ಕೊಂಡು ಹೋಗು ಎಮ್ಮೆನ. ಹೋಗ್ರಿ ಇದಾದ್ರೂ ಕೆಲಸ ಸಿಕ್ತಲ್ಲ ನಿಮ್ಗೆ, ಹೋಗಿ ಎಮ್ಮೆ ಕಾಯ್ಕೊಂಬರೋಗ್ರಿ. ಅಲ್ಲಮ್ಮ ಹೊಸ ತರಕ್ಕೂ ಸೀಮೆ ಹಸನಾದ್ರೂ ತರ್ಬೋದಾಗಿತ್ತಲ್ಲ, ಎಮ್ಮೆ ಯಾಕೆ ತಗೊಂಬಂದೆ? ದುಡ್ಡು ಬೇಕಲ್ಲಪ್ಪ, ದುಡ್ಡು ಬೇಕಲ್ಲ ಸೀಮೆ ಹಸ ತರಕ್ಕೆ. ಅದಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು. ಅದಕ್ಕೆ ಎಮ್ಮೆ ಒಂದ್ ಸ್ವಲ್ಪ ಕಡಿಮೆ ರೇಟ್ ಸಿಗ್ತವೆ ಅಂತಾನ ಈ ಮನೆ ಪತ್ರ ಅಡ ಇಕ್ಕಿ ಸಾಲ ತಂದಿದ್ದೀನಿ. ಸಾಲ ತಂದು ಎಮ್ಮೆ ತಗೊಂಬಂದಿದ್ದೀನಿ. ಹೋಗು ಎಮ್ಮೆ ಹೊಡ್ಕೊಂಡು ಆ ಸಾಲನೆಲ್ಲ ತೀರ್ಸಿ ಮನೆ ಪತ್ರ ಬಿಡಿಸ್ಕೋಬೇಕು. ಬೇಗ ಎಮ್ಮೆ ಕಾದು ಹಾಲಾಕಿ ದುಡಿಬೇಕು. ಹೋಗು. ಎಮ್ಮೆನೂ ಅಷ್ಟೇನೆ ಚೆನ್ನಾಗಿ ಹಾಲು ಕರಿತಾವಂತೆ, 3 ಲೀಟ್ರು 4 ಲೀಟ್ರು ಒಂದೊಂದು. ಹೋಗು. ಸರಿ ಆಯ್ತು ಬಿಡು, ಹೊಡ್ಕೊಂಡು ಹೋಗ್ತೀನಿ. ಹುಜ್ಜ ನೀನು ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ನಮ್ಮ ಮಾಯ ಕೆಲಸ ಮಾಡ್ತಿರ್ತಾಳೆ, ಅಲ್ಲೇ ನನ್ನ ಕಸ ಗಿಸ ಇದ್ರೆ ಒಳಗ್ ಬರೋಗ್ ಹೋಗಿ. ಸರಿ ಅತ್ತೆ ಆಯ್ತು. ಹಿಂಗಿರ್ಬೇಕು. ನನ್ನ ಎದುರಿಸ್ತಾಳೆ ಇವಳು. ಯಾಮಾಸ್ಬಿಟ್ಟು ಮದ್ವೆ ಆಗಿ ಬಂದು ಇಲ್ಲಿ ಆರಾಮಾಗಿ ರಾಣಿ ತರ ಇರ್ಬೋದು ಅನ್ಕೊಂಡಿದ್ರೇನ ಇಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.